ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳು ನಡೆದಿದೆ ಅಂತಕ್ಕಂಥ ಆರೋಪದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ. ಈ ಅಸಹಜ ಸಾವುಗಳು ನಡೆದಿದೆ ಅಂತೇಳಿ ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತಕ್ಕಂಥ ಚರ್ಚೆಗಳೇನು ನಡೀತಿದೆ. ಆ ವಿಚಾರದಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಯೂಟ್ಯೂಬ್ಗಳು ವಿಡಿಯೋ ಮಾಡಿದ್ರು ಯೂಟ್ಯೂಬರ್ಗಳನ್ನು ಕೂಡ ಎಸ್ಐಟಿ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದೆ. ಪ್ರಮುಖವಾಗಿ ಈಗ ಕಳೆದ 3 ದಿನಗಳಿಂದ ಹಾಸನ ಜಿಲ್ಲೆ ಮೊದಲ ಚನ್ನರಾಯಪಟ್ಟಣದ ಅಭಿಷೇಕ್ ಅಂತಕ್ಕಂಥ ಯುನೈಟೆಡ್ ಮೀಡಿಯಾ ಅಂತಕ್ಕಂಥ ಯೂಟ್ಯೂಬ್ನ ನಡೆಸ್ತಕ್ಕಂಥ ಅಭಿಷೇಕ್ ಅವ್ರನ್ನ ವಿಚಾರಣೆ ಮಾಡಲಾಗ್ತದೆ. ಈಗ ಬಗ್ಗೆ ಮಾತಾಡಲಿಕ್ಕೆ ಅವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಿಮ್ಮ ಮಗನನ್ನ ವಿಚಾರಣೆ ಮಾಡಲಾಗ್ತದೆ. ಈ ಪ್ರಕರಣದಲ್ಲಿ ತಮ್ಮ ಮಗನನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಮೊದಲನೇದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್, ಈ ಪ್ರಕರಣ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂತಂದರೆ ಇವನು ಯೂಟ್ಯೂಬ್ ಮಾಡಿಕೊಂಡು ಇವನು ಯಾವುದೋ ಒಂದು ಎಲ್ಲೆಲ್ಲಿ ಏನೇನೋ ಸಮಸ್ಯೆಗಳಿದ್ದಾವೆ ಅದನ್ನು ಹುಡಿಕೊಂಡು ಹೋದನೇ ಹೊರತು ಇವನು ಈ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ಅವನಿಗೂ ಗೊತ್ತಿರಲಿಲ್ಲ ಸರ್. ಇದು ಮಗ ಆಕ್ಚುಲಿ ಏನು ಮಾಡ್ಕೊಂಡಿದ್ರು, ಏನು ಓದಿದ್ದಾರೆ, ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರು, ಈ ಯೂಟ್ಯೂಬ್ಗೆ ಅವ್ರು ಎಂಟ್ರಿ ಆಗಿದ್ದು ಹೇಗೆ, ಮತ್ತು ಅದರಲ್ಲಿ ಎಸ್ಪೆಷಲಿ ಸೌಜನ್ಯ ಪ್ರಕರಣಕ್ಕೆ ಹೇಗೆ ಸಂಪರ್ಕ ತಗೊಂಡ್ರು? ಸರ್, ಇವನು ಎಜುಕೇಷನ್ ಬಂದು ನಮ್ಮ ಇದರಲ್ಲೇ ಎಜುಕೇಷನ್ ಮಾಡಿದ್ದು, ಪ್ರೈಮರಿ ಎಲ್ಲ. ಇನ್ನು ಹೈಯರ್ ಪ್ರೈಮರಿ ಬಂದು ಇಲ್ಲಿ ರಾಧಾಕೃಷ್ಣ ಮತ್ತು ನವೋದಯ 2ರಲ್ಲೂ ಮುಗಿಸ್ಕೊಳ್ತಾರೆ. ಅದಾದಮೇಲೆ ಟೈಮ್ಸ್ PU ಕಾಲೇಜಲ್ಲಿ ಮುಗಿಸ್ಕೊಂಡು ನೌಕಿಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ಗೆ ಅಡ್ಮಿಷನ್ ಆಗಿ ಮುಗಿಸ್ಕೊಳ್ತಾನೆ. ಆ ಗ್ಯಾಪಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅವನಿಗೆ ಸ್ವಲ್ಪ ಮುಗಿದ ಮೇಲೆ ಫ್ರೀ ಅನ್ನಿಸ್ಬಿಡುತ್ತೆ. ಆಗ ಏನು ಮಾಡ್ತಾನೆ, ಎಡಿಟಿಂಗ್ ಅದು ಇದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅವನಿಗೆ. ಎಡಿಟಿಂಗ್ ಮಾಡ್ತಾಯಿದ್ದ. ಅದನ್ನು ಮಾಡಬೇಕಾದ್ರೆ ಚಂದನ್ ಗೌಡ ಅವರು ಎಲೆಕ್ಷನ್ಗೆ ಆ ಟೈಮಲ್ಲಿ ಆಫರ್ನ ಕೊಡ್ತಾರೆ, ಯಾರು ಎಡಿಟರ್ ಇದ್ದರೆ ಬೇಕಾಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಆಗ ಇವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಎಡಿಟಿಂಗ್ ಮಾಡೋದು ಎಲ್ಲ ವರ್ಕ್ ಎಲ್ಲ ಮಾಡ್ತಾಯಿರ್ತಾ. ಅವರು ಕೂಡ ಒಂದು 7,000 ಕೊಡ್ತಾಯಿದ್ರು. ಕೊಡೋದ್ರಲ್ಲೂ ಕೂಡ ಇವನು ಅಲ್ಪ ಸ್ವಲ್ಪ ಬೇಡ ನನಗಿಷ್ಟು ಸಾಕು ಅಂತ ಹೇಳಿ ರಿಟರ್ನ್ ಸ್ವಲ್ಪ ಅವ್ರಿಗೇ ಕೊಟ್ಟಿದ್ದು ಉಂಟು. ಆಮೇಲೆ ನಮಗೂ ಹೇಳ್ತಾ ಇದ್ದ, ಈ ರೀತಿ ಇರಲಿ ಮಾಮ, ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ, ಏನೋ ಒಂದು ಒಳ್ಳೆ ಪ್ರತಿಭೆ, ಒಳ್ಳೆ ಆಗ್ತಾ ರಾಜಕೀಯ ವ್ಯಕ್ತಿ, ಒಳ್ಳೆ ಇದಾಗಲಿ ಅಂತ ಹೇಳಿ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ನು ನೈಟು ಅಂತಿರಲಿಲ್ಲ, ಡೇ ಅಂತಿರಲಿಲ್ಲ ಸರ್, ಅಷ್ಟು ತುಂಬ ಇದಾಗಿ ವರ್ಕ್ ಮಾಡ್ದ. ಅದಾದಮೇಲೆ ಅವ್ನಿಗೆ ಏನು ಇಂಟ್ರೆಸ್ಟ್ ಆಯಿತು, ಏನೋ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಅವನು ಫ್ರೀಯಾಗಿದ್ದೀವಲ್ಲ ಏನಾದರೂ ಮಾಡೋಣ, ಅವ್ನಿಗೆ ಆ್ಯಕ್ಚುಲಿ ಗೌರ್ಮೆಂಟ್ ಇದಕ್ಕೆ ಹೋಗೋದಕ್ಕಿಂತಲೂ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋದು ಭಾಳ ಆಸಕ್ತಿ ಇತ್ತು. ಏಕೆಂದರೆ ಮೆಕ್ಯಾನಿಕಲ್ಲು ಮನೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಅದು ಇದು ಎಲ್ಲನೂ ಮಾಡೋಂಥ ಕೆಲಸಗಳನ್ನು ಅವನು ಇಂಟ್ರೆಸ್ಟು ಕೊಟ್ಟು ಮಾಡೋದನ್ನು ಇರಲಿ, ಇವನು ಈ ಫೀಲ್ಡಲ್ಲಿ ಏನು ಹೋಗ್ತಾನೆ ಹೋಗಲಿ ಅಂತ ಅನ್ನೋ ಒಂದು ಇದಿತ್ತು. ಆಮೇಲೆ ಬೇಡಪ್ಪ, ನಾನು ಹಂಗೂ ಹೇಳಿದೆ, ಬೇಡ ಈ ಫೀಲ್ಡೇ ಬೇಡ, ನೀನು ಮಾಡಿರೋ ಇಂಜಿನಿಯರಿಂಗ್ಗೆ ನೀ ಬೇರೆ ಎಲ್ಲರೂ ಕೋಚಿಂಗ್ ಇದಕ್ಕೆ ಮಾಡಿಕೊಂಡು ಹೈಯರ್ ಎಜುಕೇಷನ್ ಮಾಡ್ಕೊಳ್ಳುವಂತೆ, ಇದು ಬೇಡ ಅಂತೇಳಿ. ಇನ್ನೊಂದು 2 ವರ್ಷ ನಾನು ಫ್ರೀಯಾಗಿ ಬಿಡಿ ಮಮ್, ಏನಾದರೂ ಮಾಡೋಣ ಅನ್ನೋ ಒಂದು ಆಸಕ್ತಿ ಅವನಲ್ಲಿ ಇತ್ತು ಸರ್. ಹಾಗಾಗಿ ಯೂಟ್ಯೂಬ್ ಮಾಡಿಕೊಂಡು ಇವನು ಸಾಮಾನ್ಯವಾಗಿ ಅದೇ ಈ ರೀತಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಸರ್ಚ್ ಮಾಡೋನು, ಮೊಬೈಲೆಲ್ಲ ಸರ್ಚ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಇದರಲ್ಲಿ ವರ್ಕ್ ಮಾಡೋನು, ಅಲ್ಲಿ ಸಮಸ್ಯೆಗಳು ಏನು ಅಂತ ಹೇಳಿ ಅವರು ಡ್ರೈವರ್ಸ್ಗಳದ್ದಾಗಿರ್ಬೋದು, ಅಥವಾ ಅಲ್ಲಿಂದನೂ ಕೂಡ ಎಡಿಟಿಂಗ್ ಅಲ್ಲೂ ಕೂಡ ಹೋಗಿ ವಿಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದ. ಅದೇ ಟೈಮಲ್ಲಿ ಈಶ್ವರ್ ಮಲ್ಪೆ ಅವರು ಕೂಡ ಪರಿಚಯ ಆದರು. ಅವರು ಕೂಡ ಜೊತೇಲಿ ಹೋಗೋನು, ಅವ್ರದ್ದು ಕೂಡ ಸುಮಾರು ವಿಡಿಯೋಸನ್ನು ಎಡಿಟಿಂಗ್ ಮಾಡಿಕೊಡೋನು. ಅವರು ಕೂಡ ಸುಮಾರು ಇಷ್ಟ ಆಗಿದೆ ಕಣಪ್ಪ ನಿಂದು ಇನ್ನೊಂದು ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಅವರು ಇಷ್ಟು ದುಡ್ಡನ್ನ ಇದು ಮಾಡೋರು. ಇವನು ಅದನ್ನು ಕೂಡ ಇಸ್ಕೊಳ್ತಾ ಇರಲಿಲ್ಲ. ಇರಲಿ ಅಣ್ಣ, ಇರಲಿ, ನೀವು ಫ್ರೀಯಾಗಿ ನೀವು ಸರ್ವಿಸನ್ನ ಕೊಡಬೇಕಾದ್ರೆ ಅದು ನನಗೆ ಬೇಡ, ಇರಲಿ, ಅದರಲ್ಲಿ ಏನೊಂದು 2,000 ನನಗೆ ಇದು ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಅವ್ನು ಇಸ್ಕೊಳ್ತಾ ಇದ್ನೇ ಹೊರತು ಆ ಥರ ಇದಿಲ್ಲ. ಆಮೇಲೆ ಬರ್ತಾ ಏನಾಯಿತು, ಈ ಶಿರೂರು ಗುಡ್ಡ ಕುಸಿತದಲ್ಲಿ ಆದಾಗ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಆಗ್ಬಿಡ್ತು. ಮಾಡ್ತಾ ಅದನ್ನೇ ವರ್ಕ್ ಮಾಡ್ತಾ ಅದು ಎಲ್ಲ ಮುಗಿದಾದ ಮೇಲೆ ಈ ಒಂದು ಸರ್ಚ್ ಮಾಡ್ತಾ ಅವ್ನಿಗೆ ಏನಿಸ್ತು, ಈ ಯಾರೋ ಒಬ್ಬರು ಬಿಫೋರು ಸುಜಾತ ಭಟ್ ಅವ್ರದ್ದು ಕೇಸನ್ನು, ಅನನ್ಯ ಕೇಸಂದು ಬಿಟ್ಟಿದ್ರು ವಿಡಿಯೋನ. ಅದನ್ನು ಈ ಥರ ಇದೆ ಅಂತ ಹೇಳಿ ವಿಡಿಯೋ ಎಲ್ಲ ಸರ್ಚ್ ಮಾಡಾದ್ಮೇಲೆ ಮಮ್ಮಿ ಈ ಥರ ಇದೆ, ಒಂದು ನೋಡೋಣ ಈ ಏನಿದೆ, ಇದು ಅನ್ಯಾಯ ಅನ್ನೋದು ಏನು ಸೌಜನ್ಯ ಕೇಸ್ ಹಾಗೆ ಉಳ್ಕೊಂಡಿದೆಯಲ್ಲ, ವಿಷಯ ಏನಿದೆ ಅಂತ ತಿಳ್ಕೊಳ್ಳೋಣ ಅನ್ನೋ ಒಂದು ಆಸಕ್ತಿ ಅವನಿಗೆ ಜಾಸ್ತಿ ಆಯಿತು ಸರ್. ಹಾಗಾಗಿ ಅವನು ಸರ್ಚ್ ಸೌಜನ್ಯ ಪ್ರಕರಣದಲ್ಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು ಅವ್ರು ಏನಾದ್ರು? ಸರ್, ಹೇಳಿದ್ದ ಅವನು, ಈ ರೀತಿ ಹೇಳಿದ್ದ. ಆಮೇಲೆ ನಾನು ಹೇಳಿದೆ, ಬೇಡಪ್ಪ, ಇದು ಧರ್ಮಸ್ಥಳ, ಇದು ತುಂಬ ಪುಣ್ಯವಾದ ಕ್ಷೇತ್ರ, ನಿನ್ನ ಚಿಕ್ಕದ್ರಿಂದಲೂ ನಿನಗೆ ಗೊತ್ತು, ಪ್ರತಿ ವರ್ಷ ನಾವು ಹೋಗಿ ಬರ್ತಿರ್ತೀವಿ, ಬೇಡ ಇದ್ರ ಬಗ್ಗೆ ಅಂತ ಅಂದೆ. ಆಮೇಲೆ ಇಲ್ಲ ಮೇಡಮ್, ಅಮ್ಮ, ಅದು ಆ ಒಂದು ವಿಷಯ, ಅದಕ್ಕೆ ನಾವು ಹೋಗೋದಿಲ್ಲ, ಈ ವಿಷಯ ಇರೋದನ್ನ ನಾವು ಇದು ಮಾಡೋಣ. ಯಾಕೆ ಅಂತಂದರೆ ಇದನ್ನು ಸಡನ್ನಾಗಿ ಅವನು ಹೋಗಲಿಲ್ಲ, ಎಲ್ಲನೂ ಕೂಡ ಹಿನ್ನೆಲೆಯನ್ನೆಲ್ಲ ತಿಳ್ಕೊಂಡು ಸರ್ಚ್ ಮಾಡಿ ಅಲ್ಲಿನ ಏನೇನು ಮಿಸ್ಸಿಂಗ್ ಕೇಸ್ಗಳಿದ್ದಾವೆ ಅದು ದಾಖಲೆಗಳನ್ನೆಲ್ಲನೂ ಅವನು ಸಂಗ್ರಹಿಸಿ ಅವನು ಆ ಮೂಲಕ ಹೋದನೇ ಹೊರತು ಅಲ್ಲಿಗೊಂದು ಧರ್ಮಕ್ಕೆ ಇದು ಮಾಡಬೇಕು ಅಥವಾ ಅಲ್ಲಿ ಒಂದು ದೇವಸ್ಥಾನದ ಬಗ್ಗೆನೇ ಆಗಲಿ ಅಥವಾ ಅದ್ರ ಬಗ್ಗೆ ಎಲ್ಲ ಅವನಿಗಿಲ್ಲ ಸರ್. ತುಂಬ ಭಕ್ತಿ ಉಂಟು ಅವನಿಗೆ, ಅದ್ರ ಬಗ್ಗೆ ಆ ಥರ ಇಟ್ಕೊಂಡಂಥ ಹುಡುಗನೇ ಅಲ್ಲ ಅವನು. ಈ ವಿಷಯನ ತನಿಖೆ ಈ ರೀತಿ ಹೋದನೇ ಹೊರತು ಅವನು ಇನ್ವೆಸ್ಟಿಗೇಷನ್ ಟೈಪ್ ಹೋದನೇ ಹೊರತು ಜನಗಳಿಗೆ ತೋರಿಸ್ಬೇಕು ಏನಿದೆ ಇಲ್ಲಿ ವಿಷಯ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಅವ್ರ ಮೂಲಕ ಹೋದ ಅಂತಾನೆ ಅಲ್ಲ ಅವನು.
ಅವನಾಗೆ ಅವನು ಎಲ್ಲ ಹುಡುಕಿ ಮಾಡಿ ಹೋಗಿದ್ದು ಸರ್. ಏನು ಕೆಲವೊಬ್ಬರ ಜೊತೆ ಸೇರಿಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಬಾರ್ದು. ಇದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್? ಇಲ್ಲ ಸರ್, ಅಪಪ್ರಚಾರ ಇವ್ರ ಮಾತು ಕೇಳೋಂಥ ಹುಡುಗನೂ ಅಲ್ಲ ಅವನು. ಅವನಾಗೆ ಅವನು ಹೋಗಿದ್ದೇ ಹೊರತು ಸರ್ಚ್ ಮಾಡ್ತಾ ಇದ್ದ ಅವನು. ಏನೇನು ಈ ಥರ ಇದೊಂದು ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆಯಲ್ಲ, ನೋಡೋಣ ಇಲ್ಲಿದೆ ಏನಿದೆ ವಿಷಯ ಅಂತ ಹೇಳಿ ಅವನು ಕಾನೂನು ಮೂಲಕ ಅವನು ಅಲ್ಲಿ ಸ್ಟೇಷನ್ಗಳಿಗೆ ಏನು ಮಿಸ್ಸಿಂಗ್ ಕೇಸ್ಗಳಿದಾವೆ ಅದನ್ನೆಲ್ಲನೂ ಇದು ಮಾಡ್ಕೊಳ್ಳೋದು ಎಲ್ಲಾನು ಕೂಡ ಕಾನೂನು ಮೂಲಕನೇ ಹೋಗಿದ್ದ ಅವನು. ಯಾವುದೂ ಅವ್ರು ಇವ್ರ ಮಾತು ಕೇಳ್ಕೊಂಡು ಹೋಗುವಂಥದ್ದು ಅವನಿಗೆ ಇದಿರಲಿಲ್ಲ ಸರ್, ಕಾಂಟ್ಯಾಕ್ಟೇ ಇರಲಿಲ್ಲ ಅವನಿಗೆ. ಅಲ್ಲಿಗೆ ಹೋದ್ಮೇಲೆ ಇವರು ಕಾಂಟ್ಯಾಕ್ಟ್ಗಳಾಗಿದ್ದು. ಅಪಪ್ರಚಾರ ಅಂತ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದ್ರೆ, ಈಗ ಚಿನ್ನೈ ಅಂತಕ್ಕಂಥ ವ್ಯಕ್ತಿ ಮಾಸ್ಕ್ ಮನ್ ಆಗಿ ಬಂದ, ಅವರನ್ನು ನಿಗೂಢವಾಗಿ ಇಟ್ಕೊಂಡು ತನಿಖೆ ಮಾಡಲಾಯಿತು, ಸಾವಿರಾರು ಜನರನ್ನ ಹೂತಾಕಿದೀನಿ ಅಂತಂದ. ಆದ್ರೆ ಸರ್ಚ್ ಮಾಡಿದ್ರು, ಅಗದ್ರು, ಎಲ್ಲಿ ಬಗ್ದಾಗ ಎಲ್ಲೂ ಕೂಡ ಏನು ಸಿಗ್ಲಿಲ್ಲ. ಅದಾದ ನಂತರ ಶುರುವಾಗಿದ್ದು ಅಪಪ್ರಚಾರ ಅಥವಾ ಇದೆಲ್ಲವೂ ಕೂಡ ಷಡ್ಯಂತ್ರ, ಅದ್ರ ಭಾಗವಾಗಿ ಯೂಟ್ಯೂಬರ್ನ ಬಳಸ್ಕೊಳ್ಳಲಾಗಿದೆ, ಅದು ಯೂಟ್ಯೂಬರ್ ಕೂಡ ಇನ್ವಾಲ್ವ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಬರಕ್ಕೆ ಶುರುವಾಯಿತು. ಸರ್ ಅವನು ಅಲ್ಲಿರೋಂಥ ವಿಷಯ ಏನು ನಡೀತಾ ಇದೆ ಪ್ರೆಸೆಂಟ್ ಅನ್ನೋದು ತೋರಿಸ್ತಾ ಹೋದ. ಅವನು ಅಲ್ಲಿ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಹೋದ. ಅದ್ರ ಬ್ಯಾಕ್ಗ್ರೌಂಡ್ ಏನು ಎಂತು ಅಂತ ಅವನಿಗೂ ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ರೆ ಅವನು ಮೇ ಬಿ ಏನಾಗ್ತಾ ಇದೆ ಇಲ್ಲಿ ಅನ್ನೋದು ಅವನಿಗೂ ಕೂಡ ಅವನು ಆ ಥರ ಏನಾರು ಒಂದು ಸ್ವಲ್ಪ ತಪ್ಪು ಅಂತಂದ್ರೆ ಅವನು ಅಲ್ಲಿರೋನೇ ಅಲ್ಲ. ಅವನು ನಮ್ಮನೆ ಅವ್ನು ಬೆಳೆದಿರೋದೇ ಆ ಥರ. ಅವನು ಇಲ್ಲೇ ಏನಾದರೂ ಆ ರೀತಿ ಆದರೆ ಇಲ್ಲ ಅದು ಆ ಥರ ಅಲ್ಲ, ಅದು ನೀವು ಹಿಂಗೆ ಇದು ಮಾಡಬೇಡಿ ನಮಗೆ ಇದು ಮಾಡ್ತಾನೆ ಅವನು. ಅಂಥದ್ರಲ್ಲಿ ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಪ್ರೆಸೆಂಟ್ ಅವ್ನು ತೋರಿಸ್ತಾ ಹೋದನೇ ಹೊರತು ಈ ಒಂದು ಏನು ನಮಗೆ ಮಾಹಿತಿಗಳು ನಮಗೆ ಇಲ್ಲ ಸರ್. ಇದು ತಪ್ಪು ಅಂತ ನಾವು ಹೇಳ್ಬೋದು. ಇವರು ಹೆಂಗೆ ಹೇಳಿದ್ರು ಹೀಗೆ ಹೇಳಿದ್ರು ಅನ್ನೋದೆಲ್ಲ ಏನು ಹೇಳ್ತಾರೆ, ಆ ಯೂಟ್ಯೂಬರ್ಸ್ಗೆ ಈ ಥರ ಇದು ಮಾಡಿದ್ರು ಅನ್ನೋದು ಏನು ನಮಗೆ ಇದಿಲ್ಲ ಸರ್. ಮೇಡಮ್, ಈ ಪ್ರಕರಣದ ಅಥವಾ ಅವ್ರು ಯೂಟ್ಯೂಬರ್ ಆಗಿ ಹೋಗುವಾಗ ಅವರು ಅದರಿಂದ ಒಂದು ಅರ್ನಿಂಗ್ಸ್ ಆಗುತ್ತೆ ಅಂತ ಹೋದ್ರು, ಅಥವಾ ಈ ಒಂದು ವಿಚಾರದಲ್ಲಿ ಇಟ್ಕೊಂಡು ಜನರನ್ನ ಜಾಗೃತಿ ಮೂಡಿಸಬೇಕು ಅಂತ ಹೋದ್ರು, ಅಥವಾ ಇವರನ್ನ ಯಾರಾದ್ರೂ ಕರ್ಸ್ಕೊಂಡು ನೀನು ವಿಡಿಯೋ ಮಾಡಪ್ಪ ಅಂತೇಳಿ ಈ ರೀತಿಯಾಗಿ ಅವ್ರನ್ನ ಬಳಸ್ಕೊಂಡ್ರು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಇಲ್ಲ ಸರ್, ಜಾಗೃತಿ ಮೂಡಿಸೋಕೆ ಅವ್ನು ಹೋಗಿದ್ದ. ಅವನು ಹೇಳ್ತಿದ್ದೆ ಅದನ್ನೇ, ಇಲ್ಲಿರೋಂಥ ಸತ್ಯಾಸತ್ಯತೆಗಳನ್ನ ನಾನು ಡೈರೆಕ್ಟಾಗಿ ಅವ್ನು ಲೈವ್ ಹೋಗ್ತಾ ಇದ್ದ ಅವನು. ಯಾಕೆಂದ್ರೆ ಅದನ್ನ ಎಡಿಟ್ ಮಾಡಿ ಅದು ಇನ್ನೇನೋ ಒಂದು ಮಾಡಿ ಅವ್ನು ತೋರಿಸೋಂಥ ಇದು ಮಾಡೋಕ್ಕೆ ಹೋಗ್ತಿಲ್ಲ. ಅಲ್ಲಿ ಏನಿದೆ ನೀವು ನೋಡಿರ್ಬೇಕು ಸುಮಾರು ವಿಡಿಯೋಗಳನ್ನ ಲೈವ್ ಅಲ್ಲಿ ಏನು ನಡೀತಿದೆ ಅನ್ನೋದನ್ನೇ ಅವ್ನು ತೋರಿಸ್ತಾ ಹೋದ. ಅದು ಬಿಟ್ಟರೆ ಅವನಿಗೆ ಯಾರಾದರೂ ಅಂದರೆ ಸತ್ಯತೆಯನ್ನು ಹುಡಿಕೊಂಡು ಹೋದ ಅವನು. ಎಲ್ಲಿ ಹೋರಾಟಗಾರರು ಅಂತ ಹೇಳಿ ಅವರ ಒಂದು ಮೂಲಕ ಹೋದನೇ ಹೊರತು ಇಲ್ಲಿ ಏನಾಗಿದೆ ಅನ್ನೋ ನಮಗೂ ಗೊತ್ತಿಲ್ಲ. ಹೋರಾಟದ ಮೂಲಕ ಅಲ್ಲಿ ಏನು ಹೇಳ್ತಾ ಇದ್ರು, ಅವ್ರು ಏನು ಮಾಹಿತಿಗಳು ಇದೆ ಅಂತ ಹೇಳಿಬಿಡ್ತಾ ಇದ್ರು, ಅದನ್ನೇ ಅವ್ನು ತೋರಿಸ್ತಾ ಇದ್ನೇ ಹೊರತು ಇನ್ಯಾವುದು ಒಂದು ಅದು ಮುನ್ನೆಲೆ ಏನು ಗೊತ್ತಿಲ್ಲ ಸರ್. ಆ ಹುಡುಗನಿಗೆ ಆ್ಯಕ್ಚುಲಿ ತುಂಬ ಸಾಫ್ಟ್ ಹುಡುಗ. ನಮಗೂ ನಾವು ನೋಡ್ಕೊಂಡಂಗೆ ನಾವು ಈ ರೀತಿ ಅವನು 4 ಜನ ಜೊತೆ ಬೆರೀತಾನೆ ಅನ್ನೋ ಒಂದು ಇದು ನಮಗೆ ಇಲ್ಲ. ಅವನು ಆ ಥರ ಬೆಳೆದೇ ಇಲ್ಲ. ಅವನು ಇವನ್ ನೋಡಬೇಕು ಎಜುಕೇಷನಲ್ಲಾಗಿ ಅವ್ನು ಇಂಜಿನಿಯರಿಂಗ್ ಮಾಡೋವರೆಗೂ ಕೂಡ 1, 2, 3 ಜನ ಫ್ರೆಂಡ್ಸ್ ಬಿಟ್ಟರೆ ಇನ್ನು ಯಾರು ಆ ಥರ ಫ್ರೆಂಡ್ಸ್ ಇದಕ್ಕೆ ಮಾಡಿದೋನೇ ಅಲ್ಲ. ಆ ಥರ ಈ ಅನ್ಯಾಯ ಆಗ್ತಾಯಿದೆ ಅಂದರೆ ಸ್ವಲ್ಪ ಮಾತಾಡ್ತಾನೆ. ಅದು ಬಿಟ್ಟರೆ ಇನ್ನು ಅವನು ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ. ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಸರ್. ಮೇಡಮ್, ನಾನು ನಿಮ್ಗೆ ಏನು ಕೇಳ್ತೀನಿ ಅಂದ್ರೆ, ಈಗ ನೀವು ಈ ನಡೀತಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ತಾವು ಗಮನಿಸಿದ್ರಿ, ನಿಮ್ಮ ಮಗನ ವಿಡಿಯೋಗಳನ್ನು ಬಹುಶಃ ನೀವು ನೋಡಿರ್ತೀರಿ. ಇದೆರಡನ್ನು ಗಮನಿಸಿ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಸತ್ಯಾಸತ್ಯತೆ ಬಗ್ಗೆ ಏನಂತ ಅನ್ಸುತ್ತೆ? ಏನು ಅನ್ಸುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಸರ್. ಇದು ಆಶ್ಚರ್ಯ ಆಗುತ್ತೆ. ಈಗ ಅವ್ನು ಬಿಟ್ಟಿದ್ದ ವಿಡಿಯೋ ಅವನು ಈ ರೀತಿ ಬಿಂಬಿಸ್ತಾರೆ ಹೊರಗಡೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವು ಪೇರೆಂಟ್ಸ್ ಆದರೂ ನಮಗೂ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆ ರೀತಿ ಅವ್ನು ಓದಿದ್ದು ಈ ರೀತಿ ಸಿಗಾಕೊಂಡಲ್ಲ, ಈ ರೀತಿ ಆಗೋಯ್ತಲ್ಲ, ಏನು ಎಲ್ಲಿ ತಪ್ಪಾಯಿತು, ಯಾರಾದರೂ ಇವನೇನಾದ್ರು ಬಳಸ್ಕೊಂಬಿಟ್ರಾ ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಆತಂಕ ಆಗ್ತಿತ್ತು. ಬಟ್ ಅವ್ನು ಹೇಳ್ತಾನೆ, ಇಲ್ಲ ಮ್ಯಾಮ್ ನಾನು ಯಾವುದೂ ರೀತಿ ಇದು ಮಾಡ್ಕೊಂಡಿಲ್ಲ, ನಾನು ಏನಿದೆ ಅದನ್ನು ನಾನು ಇದು ಮಾಡಿದ್ದೀನಿ. ನಾನು ಈಗಲೂ ಕೂಡ ಮಾಹಿತಿಗೆ ಕರೆದಾಗ SIT ಅವ್ರು ಕರೆದಾಗಲೂ ಕೂಡ ನಾನು ಮಾಹಿತಿಗಳನ್ನೆಲ್ಲನೂ ತೊಗೊಂಡೋಗಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಅವ್ರಿಗೆ 2 ದಿನ ನನಗೆ ಇದು ಮಾಡಿದರು, ಕೇಳಿದರು, ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಮತ್ತು ನಾನು ಹೋಗಿ ಬರೋದು ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಸ್ಟೇ ಆಗಿದ್ದು. ಅವರು ಕೂಡ ಇಲ್ಲ ನೀನು ಉಳ್ಕೊಂಡು ದೂರದಿಂದ ಬರೋದ್ರಿಂದ ನೀನು ಕಷ್ಟ ಆಗುತ್ತಪ್ಪ, ನೀನು ಉಳ್ಕೊಂಡು ನೀನು ಇದು ಮಾಡು ಅಂತಲೂ ಅವರು ಹೇಳಿದರು ಸರ್.